ಮೊಸುಲ್ ಇರಾಕ್ನಲ್ಲಿ ಟೈಗ್ರಿಸ್ ನದಿ ದಂಡೆಯಲ್ಲಿರೋ ಒಂದು ಹಳೆಯದಾದ ನಗರ. ಹಾಗೆ ಇರಾಕ್ ದೇಶದ 2ನೇ ಅತ್ಯಂತ ದೊಡ್ಡ ನಗರ. ಇದು ವ್ಯಾಪಾರ, ಸಂಸ್ಕೃತಿ ಮತ್ತು ಬೇರೆ ಬೇರೆ ಜನರು ಒಟ್ಟಿಗೆ ಬಾಳೋದಕ್ಕೆ ಹೆಸರುವಾಸಿಯಾಗಿತ್ತು. ಆದರೆ 2014 ಜೂನ್ನಲ್ಲಿ ಐಸಿಸ್ ಅನ್ನೋ ಉಗ್ರಗಾಮಿ ಸಂಘಟನೆ ಮೊಸೂಲ್ನ ವಶಪಡಿಸಿಕೊಂಡಿತು. ಐಸಿಸ್ ಆಳ್ವಿಕೆಯಲ್ಲಿ ನಗರಕ್ಕೆ ದೊಡ್ಡ ಮಟ್ಟದ ಹಾನಿಯಾಯಿತು. ನಗರದ ಸುಮಾರು 60ಕ್ಕೂ ಹೆಚ್ಚು ಭಾಗ, ಅದರಲ್ಲೂ ಹಳೆಯ ನಗರ ಮತ್ತು ಪಶ್ಚಿಮ ಭಾಗಗಳು ಸಂಪೂರ್ಣವಾಗಿ ಹಾಳಾಗಿ ಹೋದವು. ಪಶ್ಚಿಮ ಮೊಸೂಲ್ನಲ್ಲಿ 13,000ಕ್ಕೂ ಹೆಚ್ಚು ಕಟ್ಟಡಗಳು ನಾಶವಾದವು ಮತ್ತು ಯುದ್ಧದ ನಂತರ 11 ಮಿಲಿಯನ್ ಟನ್ಗಳಷ್ಟು ಅವಶೇಷಗಳು ಬಿದ್ದಿದ್ದವು. ಐಸಿಸ್ ಬಂದ ಮೇಲೆ ತೆರಿಗೆ ಜಾಸ್ತಿ ಆಯಿತು, ಕೆಲಸ ಇಲ್ಲದವರಾದರೂ, ಸೌಲಭ್ಯಗಳು ಹಾಳಾಯಿತು ಮತ್ತು ಅವರು ಕಟ್ಟುನಿಟ್ಟಾದ ಶಾರೀ ನಿಯಮಗಳನ್ನು ಜಾರಿಗೆ ತಂದರು. ಅವರು ಹಳೆಯ ಸ್ಮಾರಕಗಳನ್ನು ಹಾಳು ಮಾಡಿದ್ರು ಮತ್ತು ಜನರ ಮೇಲೆ ತುಂಬ ಕ್ರೂರವಾಗಿ ವರ್ತಿಸಿದ್ರು. ನಗರವನ್ನು ವಾಪಸ್ ಪಡೆಯೋದಕ್ಕೆ ನಡೆದ ಮಿಲಿಟರಿ ಕಾರ್ಯಾಚರಣೆಯಲ್ಲೂ ಕೂಡ ಬಾಂಬ್ ದಾಳಿಗಳು ಮತ್ತು ಫಿರಂಗಿ ದಾಳಿಗಳಿಂದ ತುಂಬಾ ಹಾನಿಯಾಯಿತು. ಇದರಿಂದ ಸುಮಾರು 9,000 ಜನ ಸತ್ತರು. ಐಸಿಸ್ ಅಂದರೆ ಇಸ್ಲಾಮಿಕ್ ಸ್ಟೇಟ್, ಒಂದು ಉಗ್ರಗಾಮಿ ಸಂಘಟನೆ. ಇವರ ಮುಖ್ಯ ಉದ್ದೇಶ ಇರಾಕ್ ಮತ್ತು ಸಿರಿಯಾದಲ್ಲಿ ತಮ್ಮದೇ ಆದ ಇಸ್ಲಾಮಿಕ್ ರಾಜ್ಯ, ಖಿಲಾಫತ್ ಸ್ಥಾಪಿಸೋದು ಮತ್ತು ಶಾರಿಯಾ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರೋದು. 2003ರಲ್ಲಿ ಇರಾಕ್ ಮೇಲೆ ಅಮೆರಿಕ ದಾಳಿ ಮಾಡಿದ ಮೇಲೆ ಅಮೆರಿಕನ್ ಸರ್ಕಾರ ಇರಾಕಿ ಸೇನೆಯನ್ನು ಸಂಪೂರ್ಣವಾಗಿ ವಿಸರ್ಜಿಸೋಕೆ ನಿರ್ಧಾರ ಮಾಡುತ್ತೆ. ಒಟ್ಟು 4 ಲಕ್ಷ ಜನ ಇರಾಕಿ ಸೋಲ್ಜರ್ಸು ರಾತ್ರೋರಾತ್ರಿ ಅನ್ಎಂಪ್ಲಾಯ್ಡ್ ಆಗಿಬಿಡ್ತಾರೆ. ಅನ್ಎಂಪ್ಲಾಯ್ಡ್ ಆದ ಇವರು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಇದರಲ್ಲಿ ಸಾಕಷ್ಟು ಜನ ಐಸಿಸ್ಗೆ ಜಾಯಿನ್ ಆಗ್ತಾರೆ ಅಂತ ಹೇಳ್ತಾರೆ. ಇವರು ಮಿಲಿಟರಿ ತರಬೇತಿ ಪಡೆದಿದ್ದರು, ಹೈಲಿ ಟ್ರೈನ್ಡ್ ಇಂಡಿವಿಜುವಲ್ಸು. ಕೆಲಸ ಕಳೆದುಕೊಂಡ ಅನೇಕ ಇರಾಕಿ ಸೈನಿಕರು ಮತ್ತು ಅಧಿಕಾರಿಗಳು ಬಂಡಾಯ ಗುಂಪುಗಳಿಗೆ ಸೇರಿಕೊಂಡ್ರು. ತಜ್ಞರು ಹೇಳೋ ಪ್ರಕಾರ ಐಸಿಸ್ನ ಟಾಪ್ 40 ನಾಯಕರಲ್ಲಿ 25ಕ್ಕೂ ಹೆಚ್ಚು ಜನ ಮೊದಲು ಇರಾಕಿ ಸೇನೆಯಲ್ಲಿ ಕೆಲಸ ಮಾಡಿದವರೇ ಆಗಿದ್ದರು. ಹೀಗೆ ಇರಾಕ್ನಲ್ಲಿ ಶಾಂತಿ ತರೋಕೆ ಮಾಡಿದ ನಿರ್ಧಾರವೇ ಅನಿರೀಕ್ಷಿತವಾಗಿ ಐಸಿಸ್ನಂತಹ ಗುಂಪುಗಳಿಗೆ ದೊಡ್ಡ ಮಟ್ಟದಲ್ಲಿ ಪ್ರೇರೇಪಣೆ ಕೊಟ್ಟಂಗಾಯಿತು. ಅದರ ಸುತ್ತಲೂ ನೀವು ನೋಡ್ಬೋದು ಯಾವ ರೀತಿಯ ವಾತಾವರಣ ಇದೆ. ಇವೆಲ್ಲ ಬಾಂಬ್ ಹಾಕಿ ಸರ್ವನಾಶ ಮಾಡಿದಂತಹ ಜಾಗಗಳು. ಇದು ಅಷ್ಟೇ ಸಂಪೂರ್ಣವಾಗಿ ನೆಲಸಮವಾಗೋಗಿದೆ. ಇವಾಗ ಇದನ್ನು ಮತ್ತೆ ಸರಿ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನು ನಿಂತಿದ್ದೀನಿ ಮೊಸೂಲ್ನ ಸೆಂಟರ್ ಆಫ್ ದ ಸಿಟಿಯಲ್ಲಿ. ಇಲ್ಲಿ ಒಂದು ಮನ ಕುಲುಕುವ ಒಂದು ದೃಶ್ಯ. ಈ ಇಡೀ ಸಿಟಿನ ಸರ್ವನಾಶ ಆಗೋಗಿರೋದ್ರಿಂದ ಈ ಒಂದು ಜಾಗವನ್ನು ಇಲ್ಲಿನ ಕಾರ್ಮಿಕರ ಸಮೂಹಕ್ಕೆ ಡೆಡಿಕೇಟ್ ಮಾಡಲಾಗಿದೆ. ಹೇಗೆ ಕಾರ್ಮಿಕರು ಎಲ್ಲರೂ ಸೇರಿ ಮತ್ತೆ ಈ ಒಂದು ನಗರವನ್ನು ಕಟ್ಟುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಇಲ್ಲಿ ನೀವು ನೋಡ್ಬೋದು. ಒಬ್ಬ ಕಾರ್ಮಿಕ ಕಲ್ಲು ಮಣ್ಣು ಎಲ್ಲ ಮುರಿದು ಬಿದ್ದೋಗಿರೋದನ್ನು ವಾಪಸ್ಸು ಕಟ್ಟುವಂತಹ ಪ್ರಯತ್ನ ಅಥವಾ ಸರಿ ಮಾಡುವಂತಹ ಪ್ರಯತ್ನ, ಕ್ಲೀನ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾನೆ. ಸ್ವಂತ ಮನೆಯನ್ನು ಕಟ್ಟೋದಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಎಷ್ಟು ಕಷ್ಟ ಇದೆ ಇವತ್ತಿನ ಜಗತ್ತಲ್ಲಿ ಅಂತ ಗೊತ್ತು. ಆ ಮನೆಯನ್ನು ಯಾವುದೋ ಒಂದು ನ್ಯಾಚುರಲ್ ಕೆಲಾಮಿಟಿಲೋ ಯಾವುದೋ ಒಂದು ಬೇರೆ ರೀತಿಯಲ್ಲಿ ನ್ಯಾಚುರಲಾಗಿ ಏನಾರು ಆದಾಗ ಆಗೋ ನೋವೇ ತಡ್ಕೊಳಕ್ಕಾಗಲ್ಲ. ಇನ್ನು ಮನೆಗಳಲ್ಲಿ ಇಡೀ ಕುಟುಂಬ ಇದ್ದಾಗ ಮೇಲಿಂದ ಬಂದಂತಹ ಬಾಂಬು ನಮ್ಮನ್ನು ಈ ಮಟ್ಟಕ್ಕೆ ಡಿಸ್ಟ್ರಾಯ್ ಮಾಡಿದಾಗ ಒಳಗಿದ್ದವರೆಲ್ಲ ಹಾಗಾಗಿ ಸುಟ್ಟು ಹೋಗ್ಬಿಟ್ಟಿದ್ದಾರೆ.
ನಾನಿದ್ದೀನಿ ಮೊಸೂಲ್ನ ಒಂದು ಬಾಂಬ್ ಹಾಕಿದಂತಹ ಮನೆ ಒಳಗೆ. ವಾಹ್, ನೋಡೋಕ್ಕಾಗ್ತಲ್ಲ ಅಂಥ ಸ್ಥಿತಿ. ಯಾವಾಗ ನನ್ನ ಮೇಲೆ ಈ ಬಿಲ್ಡಿಂಗ್ ಬಿದ್ದೋ ಅಂತ ಗೊತ್ತಿಲ್ಲ, ಅಷ್ಟು ಬ್ರಿಟಲ್ ಆಗಿದೆ. ಬಾಂಬ್ ಹಾಕಿ ಎಂಥ ಸ್ಥಿತಿಗೆ ತಂದಿದ್ದಾರೆ ಅಂತ ನೀವು ನೋಡ್ಬೋದು. ಬೆಡ್ರೂಮು, ಯಾರ್ದೋ ಬೆಡ್ಡು, ಯಾರಿದ್ರು ಈ ಮನೇಲಿ ಆ ಸಮಯದಲ್ಲಿ, ಅವ್ರಿಗೆಲ್ಲ ಏನಾಯಿತೋ ಊಹೆನೂ ಮಾಡ್ಕೊಳಕ್ಕಾಗಲ್ಲ ಅಂತ ಒಂದು ಸಿಚುವೇಶನ್. ಕೈ ಮತ್ತು ನಿಲ್ಸ್ಕೊಂಡು ಎಲ್ಲ ಕಡೆ ಕ್ರ್ಯಾಕ್ ಇದೆ, ಓದಿಕೆ ಭಯ ಆಗುತ್ತೆ. ಅಯ್ಯೋ ನೋಡಿ, ಹಾಗೆ ಮುಂದೆ ಬೀಳ್ತಾ ಇದೆ. ಛಾವಣಿನೇ ಬಂದಿದ್ದೀನಿ. ಎದುರುಗಡೆ ಇರುವಂತಹ ಮಸೀದಿನ ಕೂಡ ಬ್ಲಾಸ್ಟ್ ಮಾಡಿದ್ದಾರೆ. ಸರಿ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಅಯ್ಯೋ ಅಯ್ಯೋ, ಊಹೆಗೂ ಮೀರಿದಂತಹ ಜಾಗ. ಈ ಇಡೀ ಪ್ರದೇಶವನ್ನೇ ಉಡಾಯಿಸ್ಬಿಟ್ಟಿದ್ದಾರೆ. ಈಗ ಮಧ್ಯಾಹ್ನದ ಊಟದ ಸಮಯ. ಮೊಸೂಲ್ನಲ್ಲಿ ಅತ್ಯಂತ ಪ್ರಸಿದ್ಧ ಕುಬ್ಬಾ ಮಾಡುವಂತಹ ಒಂದು ರೆಸ್ಟೋರೆಂಟ್ ಇದೆ. ಅದರ ಹೆಸರು ಯುವಾನ್ ರೆಸ್ಟೋರೆಂಟ್ ಅಂದ್ಬಿಟ್ಟು. ಇಲ್ಲಿಯ ಕುಬ್ಬಾ ತಿನ್ನೋದಕ್ಕೆ ಇಡೀ ಇರಾಕ್ ದೇಶದಿಂದ ಮೂಲೆ ಮೂಲೆಯಿಂದ ಬರ್ತಾರಂತೆ. ಎರಡಿದೆ, ಅಂದರೆ ಎದುರುಗಡೆ ಕೂತ್ಕೊಂಡು ತಿನ್ನೋದು, ಮಾಡುವಂತಹ ಜಾಗ, ಮತ್ತು ಇಲ್ಲೂ ಕೂತ್ಕೊಂಡು ತಿನ್ಬೋದು. ಈ ಒಂದು ರೆಸ್ಟೋರೆಂಟ್ನ ಇವತ್ತು ತೋರಿಸ್ತೀನಿ, ಇಲ್ಲಿಯ ಕುಬ್ಬಾವನ್ನು ಹೇಗೆ ಮಾಡ್ತಾರೆ ಅಂತ ನೋಡಿ. ಸೊ ಕಿಚನ್ ಒಳಗೆ ಬರ್ತಾ ಇದ್ದೀವಿ. ನಮಸ್ಕಾರ. ಇಲ್ಲಿ ನೀವು ಕುಬ್ಬಾ ಒಳಗೆ ಹಾಕುವಂತಹ ಮಾಂಸವನ್ನು ನೋಡ್ಬೋದು, ಮಿನ್ಸ್ಡ್ ಮೀಟ್, ಕೀಮಾ ಥರ. ಸೊ ಇದನ್ನು ಕೀಮಾ ರೀತಿಯಲ್ಲಿ ಮಸಾಲ ಮತ್ತು ಸ್ಪೈಸಸ್ನೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಇದಕ್ಕೆ ಪ್ರಾಬಬ್ಲಿ ಕೊತ್ತಂಬರಿ ಸೊಪ್ಪು, ಧನಿಯಾ ಕಾಣಿಸ್ತಾ ಇದೆ, ಹಾಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ಮಸಾಲೆ, ನಿಂಬೆಹಣ್ಣು ಎಲ್ಲ ಹಾಕ್ತಾರೆ. ಅದಾದಮೇಲೆ ಈ ಒಂದು ಜಾಗದಲ್ಲಿ ಒತ್ತಾ ಇದ್ದಾರೆ ಕುಬ್ಬಾ. ಅಲ್ಲಿ ನೀವು ಒತ್ತೋದನ್ನು ನೋಡ್ಬೋದು. ಆ ಹಿಟ್ಟನ್ನು ನಮ್ಮ ರೊಟ್ಟಿಯ ಥರ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಂಡು ಒತ್ಕೋತಾ ಇದ್ದಾರೆ. ಒತ್ತಿ ಅದರ ಒಳಗೆ ಈ ಒಂದು ಮಾಂಸದ ಫಿಲ್ಲಿಂಗ್ನ ಕೊಡ್ತಾರೆ ಒಳಗೆ. ನೋಡಿ ಇಲ್ಲಿ ಇಟ್ಕೊಂಡಿದ್ದಾರೆ. ಸೊ ಫಸ್ಟು ಲೇಯರ್ಗೆ ಇದನ್ನು ತುಂಬಿಸ್ತಾರೆ. ಅದಾದಮೇಲೆ ಸೆಕೆಂಡ್ ಲೇಯರ್ನ ಅದ್ರ ಮೇಲೆ ಹಾಕ್ತಾರೆ. ಅದಾದಮೇಲೆ ಸೈಡನ್ನೆಲ್ಲ ಹಿಂಗೆ ಮಾಡಿ ತೆಗೆದು ಬೇಕ್ ಮಾಡ್ತಾರೆ. ನೋಡಿ ಇವಾಗ ರೆಡಿ ಆಯಿತು. ಇದನ್ನು ಒಟ್ಟಿಗೆ ಬೇಕ್ ಮಾಡ್ತಾರೆ. ಬೇಕ್ ಮಾಡಿದಾಗ ಅದೊಂದು ಸ್ಪೆಷಲ್ ಒಳಗೆ ಜ್ಯೂಸಿ ಲ್ಯಾಮ್ನ ಮೀಟು ಮತ್ತು ಈ ಒಂದು ಫೀಲಿಂಗ್ ಸಿಗುತ್ತೆ ನಿಮಗೆ. ಕಷ್ಟಪಟ್ಟು ಕೆಲಸ ಮಾಡ್ತಾರಂತಹ ಕಾರ್ಮಿಕರು. ಸೊ ಈಗ ಒಂದು ಸ್ಟೆಪ್ಪಲ್ಲಿ ತೋರಿಸ್ತೀನಿ. ಫಸ್ಟು ಹಿಟ್ಟು ಹಾಕ್ಕೊಂಡ್ರು, ಅದರೊಳಗೆ ಫಿಲ್ಲಿಂಗ್ ಹಾಕ್ಕೊಂಡ್ರು, ತಟ್ತಾ ಇದ್ದಾರೆ ಚೆನ್ನಾಗಿ. ಅದಾದಮೇಲೆ ಇನ್ನೊಂದು ಲೇಯರ್ನ ಹಾಕಿದ್ರು. ಇನ್ನೊಂದು ಲೇಯರ್ ಹಾಕೊಂಡ ಮೇಲೆ ಅದಾದಮೇಲೆ ರೆಡಿ ಆಯಿತು. ಸೊ ಇದು ಇಲ್ಲಿಯ ಕುಬ್ಬಾ ಮಾಡೋ ವಿಧಾನ. ದಿಸ್ ಇಸ್ ಡಿಫ್ರೆಂಟ್, ದಿಸ್ ಆ್ಯಂಡ್ ದಿಸ್ ಇಸ್ ಡಿಫ್ರೆಂಟ್. ಇದು ಬೇರೆ ರೀತಿಯ ಕುಬ್ಬಾ. ಓಕೆ, ನಾನು ಕೇಳಿದೆ ಇಲ್ಲಿ ಬೀಫ್ ಮಾಡ್ತೀರಾ ಅಂತ. ಇಲ್ಲ, ಬೀಫ್ ಇಲ್ವಂತೆ, ಬರೀ ಲ್ಯಾಮ್ ಮಾತ್ರ. ಸೊ ಮಾಡೋ ಎರಡು ರೀತಿನೂ ಬರೀ ಲ್ಯಾಮ್ ಬಳಕೆ ಮಾತ್ರ ಮಾಡ್ತಾರೆ. ಸೊ ಇಲ್ಲಿಂದ ರೆಡಿಯಾಗಿ ಬರುತ್ತೆ. ಬಂದಿರೋವಂಥದ್ದನ್ನು ಪ್ಲೇಟ್ಗಳಲ್ಲಿ ಬಿಸಿ ಬಿಸಿಯಾಗಿ ಈ ರೀತಿ ಬೇಕ್ ಮಾಡಲಾಗುತ್ತೆ. ವಾ ಘಮ್ ಅಂತ ಇದೆ. ಅಂದರೆ ಒಂಥರ ಅರ್ಧ ಬೇಕ್ರಿ ಅರ್ಧ ರೆಸ್ಟೋರೆಂಟ್ ರೀತಿಯಲ್ಲಿ ಈ ಒಂದು ಕುಬ್ಬಾನ ಮಾಡ್ತಾರೆ. ನೋಡಿ ಎಲ್ಲೂ ಬೇಯ್ತಾ ಇದೆ. ರೆಡಿ ರೆಡಿ, ಓ ಇಸ್ ರೆಡಿ. ಇದನ್ನು ಓ ಅಂತ ಹೇಳ್ತಾರೆ.
ರೆಡಿ ಟು ಈಟ್. ಓಕೆ, ಸೊ ಇವತ್ತಿನ ಮಧ್ಯಾಹ್ನದ ಊಟ ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಈ ರೆಸ್ಟೋರೆಂಟ್ ಓನರ್ ಇನ್ವೈಟ್ ಮಾಡಿದ್ರು ನಿನ್ನೆ ರಾತ್ರಿ. ಅದು ಹೆಂಗಿರುತ್ತೆ ಅಂತ ಟ್ರೈ ಮಾಡೇ ಬಿಡೋಣ ಅಂತ ಬಂದೆ. ವಿ ಗೋ ಈಟ್. ಓಕೆ, ಸೊ ಎದುರುಗಡೆನೇ ಮಾಡೋದು, ಇಲ್ಲಿ ಒಳಗೆ ಊಟ. ನೋಡಿ ಟೀ ತರೋ ರೀತಿ, ಹುಡುಗ ಟೀ ಹೆಂಗೆ ತರ್ತಾನೆ ಅಂತ ಈ ಥರ ಪ್ಲೇಟಲ್ಲಿ. ಗುಡ್. ಸೊ ಇಲ್ಲಿ ಕುಬ್ಬನ ಆಲ್ರೆಡಿ ಮಾಡಿಟ್ಟಿರ್ತಾರೆ, ಚೂರು ಬಿಸಿ ಮಾಡಿಕೊಡ್ತಾರೆ ಕೆಂಡದ ಒಲೆಯಲ್ಲಿ. ಓಕೆ ಓಕೆ ಓಕೆ, ನೋಡಿ ಇಲ್ಲಿ ಹೆಂಗಿದೆ ಅಂತ, ಆ್ಯಂಟೀಕ್ ಥರ ಇದೆ, ಹಳೆಯ ಮನೆ. ಸೊ ಇದನ್ನು ಕೆಂಡದಲ್ಲಿ ಲೈಟಾಗಿ ಕೊಡೋ ಮುಂಚೆ ಸುಡ್ತಾರೆ. ಓಕೆ, ಕಿಬ್ಬಿಯ. ಸೊ ಎರಡನ್ನೂ ಇಡ್ತಾ ಇದ್ದಾರೆ. ಇದೇ ಎರಡೇ ಕೊಡೋದಿಲ್ಲ ಈ ಹೋಟ್ಲಲ್ಲಿ, ಬೇರೆ ಏನೂ ಮಾರಲ್ಲ ಇವರು. ಸೊ ಹೋಟೆಲ್ ಈ ಥರ ಇದೆ, ಆ್ಯಂಟಿಕ್ ಪೀಸು. ಈ ಊರಲ್ಲಿ ಉಳಿದಿರೋ ಕೆಲವೇ ಬಿಲ್ಡಿಂಗ್ಗಳಲ್ಲಿ ಮೇ ಬಿ ಇದು ಒಂದ್ಸತಿ ಬಿಲ್ಡಿಂಗೇ ಅಲ್ಲ, ಮೇಲೆಲ್ಲ ಶೀಟು. ಸೊ ಜನಗಳೆಲ್ಲ ಇಲ್ಲಿ ಊಟಕ್ಕೆ ಬಂದಿದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಸೊ ನಾವು ಸೆಲೆಬ್ರಿಟಿ ಆಗ್ಬಿಟ್ಟಿದ್ದೀವಿ, ಎಲ್ಲರೂ ನಮ್ಮ ಜೊತೆ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಥ್ಯಾಂಕ್ ಯು ಶುಕ್ರಾನ್ ಹಬೀಬಿ. ಥ್ಯಾಂಕ್ ಯು ಲೇಟರ್, ಐ ಈಟ್ ಫಸ್ಟ್. ಓಕೆ, ಪ್ಲೀಸ್ ಕಂಟಿನ್ಯೂ. ಹಲೋ ಸರ್. ಸೊ ಎಲ್ಲರೂ ಭಾಳ ವೆಲ್ಕಮಿಂಗ್ ಆಗಿದ್ದಾರೆ. ಹಿಂದಿ ಸಾಂಗ್ ವೆರಿ ಗುಡ್. ಇಲ್ಲೆಲ್ಲ ಬಾಲಿವುಡ್ ಸಿಕ್ಕಾಪಟ್ಟೆ ಫೇಮಸ್ ಇವತ್ತಿಗೂ. ಭಾಳ ಆಶ್ಚರ್ಯ ಆಗುತ್ತೆ ನೋಡೋದಕ್ಕೆ, ಎಲ್ರಿಗೂ ಹಾಡುಗಳು ಬರುತ್ತೆ, ಮತ್ತು ಸಾಕಷ್ಟು ಬಾಲಿವುಡ್ ಬಗ್ಗೆ ಸಿಕ್ಕಾಪಟ್ಟೆ ಮಾಹಿತಿ ಇದೆ. ಎಸ್ಪೆಷಲಿ ಧರ್ಮೇಂದ್ರ, ಅಮಿತಾಬ್ ಬಚ್ಚನ್, ಆಯರ, ರಾಜೇಶ್ ಖನ್ನಾ, ಆಯರ. ಅದು ಈಗ ಕುಬ್ಬಾ ರೆಸ್ಟೋರೆಂಟಲ್ಲಿ ಇಲ್ಲಿಯ ಓನರ್ ಜೊತೆಗೆ ಕೂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹೋಸ್ಟಿಂಗ್ ಮೀ ಬ್ರದರ್. ಥ್ಯಾಂಕ್ ಯು ಸೋ ಮಚ್, ಶುಕ್ರಾನ್. ಸೊ ಯಾವ ರೀತಿ ಸರ್ವ್ ಮಾಡ್ತಾರೆ ಇದನ್ನ ಡಿಶ್ನ ನೋಡಿ, ಒಳ್ಳೆ ಪಿಜ್ಜಾ ಥರ ಸರ್ವ್ ಮಾಡ್ತಾರೆ. ಇದು ಕುಬ್ಬಾ, ಇದು ರೂಗ್, ಆವೋಗ್. ಓಕೆ, ಈ ಎರಡು ಡಿಶ್ನ ಮಾತ್ರ ಈ ಹೋಟೆಲ್ ಸರ್ವ್ ಮಾಡೋದು. ಇದು ತೋರ್ಶಿ ಅಂತ ಹೇಳ್ತಾರೆ, ಸಲಾಡ್. ತೋರ್ಶಿ, ಜೈತೂನ್ ಅಂದರೆ ಆಲಿವ್ಸ್, ಅದಸ್ ಅಂದರೆ ದಾಲ್, ಸಲಾಡ್ ಅದೇ ಸೇಮ್. ಸೊ ಇದು ಎಷ್ಟು ಚೆನ್ನಾಗಿ ಸರ್ವ್ ಮಾಡಿದ್ದಾರೆ ಅಂತ ನೋಡ್ಬೋದು ನೀವು. ಥ್ಯಾಂಕ್ ಯು. ಸೊ ಇದನ್ನು ಯಾವ ರೀತಿ ತಿನ್ಬೇಕಂದ್ರೆ ಪಿಜ್ಜಾ ರೀತಿ. ಸೊ ಪಿಜ್ಜಾ ರೀತಿಯಲ್ಲಿ, ಓಕೆ, ಒಳಗೆ ನೋಡಿ ಹೆಂಗಿದೆ ಅಂತ, ಫಿಲ್ಲಿಂಗ್ ನೋಡಿ ಹೆಂಗಿದೆ ಅಂತ. ಆಹಾ, ಇದು ಮಟನಿಂದ ಮಾಡುವಂತಹ ಡಿಶ್ಶು, ಲ್ಯಾಂಬಿಂದ ಮಾಡೋ ಡಿಶ್ಶು. ಓಕೆ, ಇದು ಸ್ವಲ್ಪ ಜಾಸ್ತಿ ಸ್ಪೈಸಿ ಥರ ಕಾಣಿಸ್ತಾ ಇದೆ, ಇದು ನಾರ್ಮಲ್ ಥರ ಕಾಣಿಸ್ತಾ ಇದೆ. ಎರಡನ್ನೂ ಟ್ರೈ ಮಾಡೋಣ. ಸೊ ಈ ಕುಬ್ಬಾನ ಯಾವ ರೀತಿ ಸ್ಲೈಸ್ ಮಾಡಿರ್ತಾರೆ ಅಂದರೆ ಸೇಮ್ ಪಿಜ್ಜಾ ಕಟ್ಟರಲ್ಲಿ ಕಟ್ ಮಾಡ್ತಾರೆ. ಸೊ ಈ ರೀತಿ ತೊಗೊಳ್ಳೋದು ನೋಡಿ, ಕಾಣಿಸ್ತಾ ಇದೆಯಾ, ಜ್ಯೂಸಿ ಇನ್ಸೈಡು. ಅದನ್ನು ಗುಡ್, ತುಂಬ ಚೆನ್ನಾಗಿದೆ. ಬಹಳ ಸಿಂಪಲ್ ಡಿಶ್ಶು, ಆದರೆ ನೋಡಿ ಮೇಲ್ಗಡೆ ಕಾರ್ಬೋಹೈಡ್ರೇಟ್ಸು, ಒಳಗೆ ಪ್ರೋಟೀನು, ಹಾಗೆ ಸಾಕಷ್ಟು ತರಕಾರಿ ಎಲ್ಲ ಕೊಟ್ಟಿರೋದ್ರಿಂದ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಮೀಲ್ ಅಂತಲೇ ಇದನ್ನು ಕರಿಬೋದು. ಇದು ಮಧ್ಯಾಹ್ನದ ಊಟಕ್ಕೂ ಕೂಡ ಓಪನ್ ಇರುತ್ತೆ. ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 1 ಗಂಟೆವರೆಗೂ ಓಪನ್ ಇಟ್ಟಿರ್ತಾರೆ. ಸೊ ನೆನ್ನೆ ರಾತ್ರಿ ನಾನು ಇಲ್ಲಿಗೆ ಬಂದಿದ್ದೆ, ಆವಾಗ ಇವ್ರನ್ನ ಕೇಳಿದೆ ಯಾವಾಗ ಬೆಸ್ಟ್ ಟೈಮು ನೀವು ಮಾಡೋದನ್ನು ಎಲ್ಲದನ್ನು ತೋರಿಸೋದಕ್ಕೆ ಅಂತ. ಸೊ ಮಧ್ಯಾಹ್ನ ಒಂದು 12 ಗಂಟೆ ಅಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದ್ರು. ಮೊಸೂಲ್ ಸಿಟಿಯ ಫುಲ್ ಸುತ್ತಿದ ಮೇಲೆ ತುಂಬ ಬೇಜಾರಾಯಿತು ಮನಸ್ಸಿಗೆ. ಒಂಥರ ಈ ಸಂದರ್ಭ ಎಲ್ಲ ಮುರಿದೋಗಿರೋ ಬಿಲ್ಡಿಂಗ್ನ ನೋಡಿ, ಆದರೆ ಮತ್ತೆ ನಗು ಮುಖಗಳನ್ನ ನೋಡಿ ಖುಷಿ ಆಗ್ತಾಯಿದೆ, ಒಳ್ಳೆ ಊಟ ನೋಡಿ ಖುಷಿ ಆಗ್ತಾಯಿದೆ. ಈ ನಗು ಈ ಸಿಟಿ ಜನರ ಮುಖದ ಮೇಲೆ ಸದಾ ಇರಲಿ ಅಂತ ಆಶಿಸ್ತೀನಿ. ಅನ್ನದಾತೋ ಸುಖೀಭವ. ಬನ್ನಿ ಊಟಕ್ಕೆ ಅಂತ ಕರೆದೆ ಬ್ರದರ್, ನಾನು ನೋಡಿ ಹೊಟ್ಟೆ ತೋರಿಸ್ತಾ ಇದ್ದಾರೆ, ಬೇಡ ನನಗೆ ಊಟ ಇದು ಅಂತ. ಇವ್ರನ್ನೂ ಕೇಳಿದ್ರೆ ಇವರು ಹೊಟ್ಟೆ ತೋರಿಸ್ತಾ ಇದ್ದಾರೆ. ನೋಡಿ ಚಿಕ್ಕ ಹುಡುಗರಲ್ಲಿ ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾರೆ. ಅವನು ಸೈಕಲಲ್ಲಿ ಬಂದ ಇವಾಗಷ್ಟೇ ಬಂದು ಒಂದೇನೋ ಲೋಡ್ ತಂದುಕೊಟ್ಟ. ಅಂದರೆ ಇಲ್ಲಿಯ ಜೀವನ ಅಷ್ಟು ಸುಲಭ ಇಲ್ಲ, ಎಜುಕೇಷನ್ ಎಲ್ಲ ಅಷ್ಟೊಂದಿಲ್ಲ, ಸರಿಯಾಗಿಲ್ಲ, ತುಂಬ ಕಷ್ಟಪಡ್ತಾರೆ ಜನ ಇಲ್ಲಿ. ಸೊ ಏನು ಈ ಊಟ ಮಾಡ್ತಾ ಇದ್ದೀವಿ, ಇದು ಬಹಳ ಐತಿಹಾಸಿಕ ಹಾಗೆ ಸಾಂಪ್ರದಾಯಿಕ ಊಟ. ಈ ಒಂದು ಊಟಕ್ಕೆ 6000 ವರ್ಷದ ಇತಿಹಾಸ ಇದೆಯಂತೆ. ಆಶೂರ ಡೈನಾಸ್ಟಿ ಅಂತ ಇತ್ತಂತೆ.
ಆ ಒಂದು ಟೈಮ್ನಿಂದ ಈ ಒಂದು ಡಿಶ್ಶು ಇವತ್ತುವರೆಗೂ ಮಾಡ್ಕೊಂಬರ್ತಾ ಇದ್ದಾರಂತೆ ಇವರು. ಅದನ್ನೇ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅರೇಬಿಕಿಂದ ನಾನು ಟ್ರಾನ್ಸ್ಲೇಟ್ ಮಾಡಿಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ನಮ್ಮ ಪ್ರೀತಿಯ ಸ್ನೇಹಿತರು ಊಟ ಬಡಿಸಿ ಎಷ್ಟು ಪ್ರೀತಿಯಿಂದ ಮಾತಾಡಿಸಿ ಭಾಷೆ ಬರೆದಿದ್ರು, ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿ ಇವರು ಬಹಳ ಫೇಮಸ್. ಈ ಒಂದು ಕೆಫೆ, ಈ ಒಂದು ಕುಬ್ಬಾಗೆ ಜೋ ಹತಾಬ್ ಅಂತ ಫೇಮಸ್ ಅರಬಿ ಯೂಟ್ಯೂಬರ್ ಇದ್ದಾರೆ, ಅವ್ರು ವಿಸಿಟ್ ಮಾಡಿದ್ದಾರೆ. ಮತ್ತು ಇಲ್ಲಿ ಬಾಗ್ದಾದಲ್ಲಿ ಅಥವಾ ಇಡೀ ಸಾಕಷ್ಟು ವಿಶ್ವದ ಯೂಟ್ಯೂಬರ್ಸು, ಕಾಂಟೆಂಟ್ ಕ್ರಿಯೇಟರ್ಸು, ಫುಡ್ ಬ್ಲಾಗರ್ಸು ಪ್ರತಿಯೊಬ್ಬರು ಈ ಹೋಟ್ಲಿಗೆ ಬಂದು ಟೇಸ್ಟ್ ಮಾಡಿದ್ದಾರೆ. ಮತ್ತು ಇವರು ಈ ಒಂದು ರೆಸಿಪಿನ ಸಾಕಷ್ಟು ಜನಕ್ಕೆ ತೋರಿಸ್ ಕೂಡ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹೋಸ್ಟಿಂಗ್ ಅಸ್. ಶುಕ್ರಾನ್. ಸಿ ಯು ಅಗೇನ್ ಹಬೀಬಿ. Hello. ಕೆಫೆಯಲ್ಲಿ ಸ್ನಾನ ಮಾಡೋದಕ್ಕೆ ಜಾಗ ಇಲ್ಲ. ಅದಕ್ಕೆ ಏನು ಮಾಡಬೇಕು? ಸ್ನಾನದ ಮನೆ ಇರುತ್ತೆ ಈ ಒಂದು ಊರುಗಳಲ್ಲಿ. ಆ ಸ್ನಾನದ ಮನೆಗೆ ಹೋಗಿ ಇಲ್ಲಿನ ಅನುಭವ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಈ ಊರುಗಳಲ್ಲಿ ಸ್ನಾನದ ಮನೆಗೆ ಹಮಾಮ್ ಅಂತ ಕರೀತಾರೆ. ಹಮಾಮಲ್ಲಿ ಸೌನಾ, ಕೆಲವು ಸಲ ಈ ಟರ್ಕಿಶ್ ಬಾತ್, ಮೈ ಉಜ್ಜೋದು ಅವೆಲ್ಲ ಇರುತ್ತೆ. ಇಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನಮ್ಗಳಿಗೆ ಗೊತ್ತಲ್ಲ, ಸ್ನಾನ ಮಾಡಿದೆ ಒಂದು ದಿವಸನೂ ಇರೋಕ್ಕಾಗಲ್ಲ. ಒಂಥರ ಏನೋ ಹಿಂಸೆ ಆಗ್ತಾ ಇರುತ್ತೆ, ಏನೋ ಫ್ರೆಶ್ ಅಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಗಡ್ಡ ಸ್ವಲ್ಪ ಟ್ರಿಮ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಂದೆ ಬಾರ್ಬರ್ ಶಾಪ್ ನೋಡಿದ್ರೆ ಯಾರೂ ಇಲ್ಲ. ಮೊಸೂಲ್ ನಗರದಲ್ಲಿ ಒಂದು ಪಬ್ಲಿಕ್ ವಾಶ್ರೂಮ್ ಬಂದಿದ್ದೀನಿ, ಸ್ಕೈಲೈನ್ ಅಂದ್ಬಿಟ್ಟು. ಜಕೂಝಿ, ಜಿಮ್ಮು, ಸ್ನಾನ ಮಾಡೋ ಮನೆ ಪ್ರತಿಯೊಂದು ಇದೆಯಂತೆ. ಏನು ಫೆಸಿಲಿಟಿ ಕೊಟ್ಟಿದ್ದಾರೆ, ಎಷ್ಟು ಖರ್ಚಾಗತ್ತೆ ಸ್ನಾನ ಮಾಡೋದಕ್ಕೆ ನೋಡೋಣ ಬನ್ನಿ. ತುಂಬಾ ಅಲ್ಟ್ರಾ ಮಾಡರ್ನ್ ಫೆಸಿಲಿಟೀಸ್ ಇದೆ. ವಾವ್, ಸಖತ್ತಾಗಿರೋ ಸ್ವಿಮ್ಮಿಂಗ್ ಪೂಲು ಇದೆ. ಎಂಥ ಸಖತ್ತಾಗಿರೋ ಫೆಸಿಲಿಟಿ ಮಾಡಿದ್ದಾರೆ ನೋಡಿ ಮೊಸೂಲಲ್ಲಿ, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ವಾವ್, ಬ್ಯೂಟಿಫುಲ್. ಮೊಸೂಲಲ್ಲಿ ಈ ಥರ ಒಂದು ಫೆಸಿಲಿಟಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಸಖತ್ತಾಗಿದೆ. ಹಲೋ ಬಿಡೋದ. ಆದರೆ ಬರೀ ಹುಡುಗರಿಗೆ ಮಾತ್ರ, ಯಾಕಂದರೆ ಈ ದೇಶದಲ್ಲಿ ಹುಡುಗರಿಗೆ ಎಲ್ಲ ವಿಷಯ ಸ್ಪೆಷಲ್ ಇರುತ್ತೆ. ಆ ಕಡೆ ಈ ಕಡೆ ಸಾಲ್ಟ್ ಬಾತ್ ನೋಡಿ, ಇಲ್ಲಿ ಸಾಲ್ಟ್ ಬಾತ್ ಮಾಡಿದ್ದಾರೆ. ಉಪ್ಪಿನ ಸ್ನಾನವನ್ನು ಮಾಡ್ಬೋದು. ಸೂಪರ್. 5 ಮಿನಿಟ್ಸ್. ಓ, 5 ನಿಮಿಷದ ಕಾಲ ನೀವು ಮೈಗೆ ಉಪ್ಪನ್ನ ಉಜ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಬಾಡಿಗೆ ಎಸೆನ್ಷಿಯಲ್ ಸಾಲ್ಟ್ಸ್ ಅಥವಾ ಹೈಡ್ರೇಷನ್ ಆಗುತ್ತೆ, ಮತ್ತು ಬಹಳ ಒಳ್ಳೆಯದು ನೋವು ಇದ್ರೆ. ಇದು ನೋಡಿ, ಸೌನಾ. ಸ್ಟೀಮ್ ಬಾತ್. ಇದು ಸ್ಟೀಮ್ ಬಾತು. ಇದು ಸ್ನಾನದ ಮನೆ, ಹಮಾಮ್. ವಾ, ಬ್ಯೂಟಿಫುಲ್. ಸ್ನಾನದ ಮನೆ. ತುರ್ಕಿಯಾ? ತುರ್ಕಿ ಸ್ಟೈಲ್ ಮಾಡ್ರೋ ಹಮಾಮ್. ಯು ಡೂ ದಿಸ್? ಯಾ, 1 person ಡನ್. ಓಕೆ. ತುರ್ಕಿ ಹಮಾಮ್. ಇದು ನಲ್ಲಿಗಳು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ, ಆ ಸ್ಟೈಲ್. ನೈಸ್. This is Turkey. From Turkey you get everything. Okay. Turkey. Everything. Yes. ಇಲ್ಲಿ ತಂದಿರೋ ಪ್ರತಿಯೊಂದು ವಿಷಯನೂ ಮಾರ್ಬಲ್ ಎಲ್ಲ ಟರ್ಕಿ ದೇಶದಂತೆ. ವಾವ್, ವೆರಿ ನೈಸ್. ಹುಡುಗರೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ, ಸಮ್ಮರ್ ಟೈಮ್ ಅಲ್ವಾ. ಓಕೆ, ಡೈವ್. ಹುಡುಗರೆಲ್ಲ ಶೂಟ್ ಮಾಡೋಣ, ನಾನು ಡೈವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಾಡು. ಎಲ್ಲ ಡೈವಿಂಗು ತುಂಬ ಅದ್ಭುತವಾದ ಸ್ಪೋರ್ಟ್ ರೀ. ವಾಹ್. 。 . Yes. 。 . 。 . 。 . 。 . 。 . 。 . 。 . 。 . 。 . 。 . 。 。 . 。 。 . 。 。 . 。 。 . 。 。 . 。 。 。 。 。 。 。 。 . 。 ವಾಹ್. 。
ಬೊಂಬಾಟ್. ವಾ ಈ ಬ್ರದರು ಸ್ವಿಮ್ಮಿಂಗ್ ಕೋಚ್ ಅಂತೆ. ಸೊ ಯು ಎಕ್ಸ್ಪರ್ಟ್ ಸ್ವಿಮ್? ವೆರಿ ನೈಸ್. ಈಗ ಜಿಮ್ ತೋರಿಸ್ತೀನಿ ಬನ್ನಿ. ಇರಾಕ್ ದೇಶದ ಮೊಸೂಲ್ ನಗರದ ಜಿಮ್ಮು. ಯಾ ವೆರಿ ನೈಸ್ ಜಿಮ್. ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಇಂಥ ಒಂದು ಜಿಮ್ ಇದೆ. ಕೋಚ್ ಅಹಮದ್. ಓಕೆ, ಹೌ ಆರ್ ಯು ಅಹಮದ್? ಗುಡ್ ಟು ಸಿ ಯು. ವೆರಿ ನೈಸ್, ವೆರಿ ಗುಡ್ ಜಿಮ್. ಇನ್ಫ್ಯಾಕ್ಟ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ ಜಿಮ್ಮನ್ನ. ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇರಾನಿ ಬಾಡಿ ಬಿಲ್ಡರ್ಸು ಮತ್ತು ಇರಾನಿ ಕಬಡ್ಡಿ ಟೀಮ್ ಕೂಡ ಬಹಳ ಸ್ಟ್ರಾಂಗ್. ಅಂದರೆ ಫಿಸಿಕಲಿ ಈ ಜನಗಳು ಬಹಳ ಫಿಟ್ಟು. ಜಿಮ್ ಮೋಸ ಇಲ್ಲ ರೀ. ಈ ಥರ ಒಂದು ಪುಟ್ಟು ನಗರಕ್ಕೆ ಇಷ್ಟು ದೊಡ್ಡ ಜಿಮ್ಮು, ಇಷ್ಟು ಕ್ಲೀನಾಗಿರೋ ಜಿಮ್ಮು, ಸ್ವಿಮ್ಮಿಂಗ್ ಪೂಲು, ಎಲ್ಲ ಫೆಸಿಲಿಟೀಸು ಒಂದೇ ಜಾಗದಲ್ಲಿರೋದು ಒಳ್ಳೆ ವಿಷಯ. ವೆರಿ ಗುಡ್. ಯಾರೇ ಬಂದರೂ ಫಸ್ಟ್ ನೀರು ಕೊಡ್ತಾರೆ. ಥ್ಯಾಂಕ್ ಯು. ಇಲ್ಲಿ ಬಂದರೆ ಸ್ನಾನಕ್ಕೆ ಸೋಪು, ಶ್ಯಾಂಪು, ಮತ್ತು ಟೂತ್ ಬ್ರಷ್ಷು, ಮೈ ಉಜ್ಕೊಳ್ಳೋದಕ್ಕೆ ಬ್ರಷ್ಗಳು ಪ್ರತಿಯೊಂದನ್ನು ಜೋಡಿಸಿದ್ದಾರೆ. ಮತ್ತು ಮಕ್ಳಿಗೆ ಆಟ ಆಡೋದಕ್ಕೆ ನೈಸ್. ಇದು ಲಾಕರ್ ರೂಮು, ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ. ಸೊ ಟರ್ಕಿಶ್ ಹಮಾಮ್ ಮಾಡಿಸೋಣ ಅಂದ್ಬಿಟ್ಟು 10,000 ದಿನಾರ್ ಕೊಟ್ಟೆ. 10,000 ದಿನಾರ್ ಅಂದರೆ ಸರಿಸುಮಾರು 660 ರೂಪಾಯಿ. ಸೊ ಫೀಸ್ ಕೊಟ್ಟೆ. ಒಂದು ಕೈ ಕಟ್ಕೊಳಕ್ಕೆ ವಾಚು ಮತ್ತು ಇದನ್ನೇನೋ ಕೊಟ್ಟರು. ಏನೊಂದು ಮೈ ಉಜ್ಜಕ್ಕಿರ್ಬೇಕಿದು. ಇದು ಲಾಕರ್ ರೂಮ್ಸು ಹೈ ಕ್ಲಾಸಾಗಿ ಮಾಡಿದ್ದಾರೆ ರೀ, ಸಖತ್ತಾಗಿದೆ. ಸೊ ನನಗೆ ಇದು 170 ಹಿಂಗಂದರೆ. ಓಕೆ, ಲೈಕ್ ದಿಸ್. ಇದ್ರೊಳಗೆ ನಂದು ಏನೇನಿದೆ ಎಲ್ಲ ಇಟ್ಟು ಹೋಗ್ಬೋದು. ಇದನ್ನು ಕೈಗೆ ಹಾಕ್ತಾರೆ ಬಳೆ ಥರ. ಓಕೆ. ಸೊ ಅದೆಲ್ಲ ಒಳಗಿಟ್ಟೆ. ಇವಾಗ ಸ್ನಾನದ ಮನೆಗೆ ಹೋಗ್ತಾ ಇದ್ದೀನಿ. ಸಲಾಮ್, ಹೌ ಆರ್ ಯು? ಎಲ್ಲ ಮಕ್ಕಳು ನನ್ನ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎಲ್ರಿಗೂ ಬಹಳ ಕಾತರತೆ. ಯಾರು ಇವನು, ಎಲ್ಲಿಂದ ಬಂದಿದೆ? ನನ್ನ ಟಿಕ್ಟಾಕ್ ಅಕೌಂಟ್ ಕೇಳ್ತಾ ಇದ್ದಾರೆ. ಪ್ರಾಬ್ಲಮ್ ಏನಂದರೆ ನಮ್ಮ ಟಿಕ್ಟಾಕ್ ಭಾರತ ದೇಶದಲ್ಲಿ ನಡೆಯಲ್ಲ. ಆ ಚೀನಾ ಕಳ್ಳನ ಮಕ್ಕಳು ಮಾಡಿರೋ ಕೆಲಸಕ್ಕೆ ಬ್ಯಾನ್ ಮಾಡಿದ್ದೀವಿ. ಆದರೆ ಈ ದೇಶಗಳಲ್ಲಿ ಇವಾಗಲೂ ಕೂಡ ಟಿಕ್ಟಾಕನ್ನು ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಭಾಳ ಎಕ್ಸೈಟ್ ಆಗಿದ್ದಾರೆ ನನ್ನ ನೋಡೋದಕ್ಕೆ. Do you have an account? Yeah, I have. Who's your Insta? Huh? Who's your Insta? Go. Yeah, I give you. Yeah, I give. Yeah. Very soon. Phone. Okay? Let's ask you about it. Yeah, I give you. Phone. ಎಲ್ಲರಿಗೂ ನಾನು ಇನ್ಸ್ಟಾಗ್ರಾಮ್ ಬೇಕಂತೆ. ಯಾರು ಒಂದು ಪದನೂ ನಂಗೆ ಅರ್ಥ ಆಗ್ತಾ ಇಲ್ಲ. ಏನೇನೋ ಕೇಳ್ತಾ ಇದ್ದಾರೆ. ಫೋನ್, ನನ್ನ ಅಕೌಂಟ್ ಬೇಕಂತೆ ಇನ್ಸ್ಟಾಗ್ರಾಮ್. ಆಹಾ, ಸ್ಟೀಮ್ ರೂಮಿನ ಆನಂದವನ್ನು ಅನುಭವಿಸಿ ಹೊರಗೆ ಬಂದೆ. ಈಗ ಹಮಾಮ್ ಕಡೆ ಹೋಗ್ತಾ ಇದ್ದೀನಿ. ಈಗ ಇಲ್ಲಿ ಕೂತ್ಕೋಬೇಕಂತೆ. ಓಕೆ, ಹಮಾಮ್ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಇವತ್ತು ನಿಮಗೆ. ನೋಡಿ ಸ್ಕಿನ್ ಹೆಂಗೆ ಬರ್ತದೆ ಆಚೆ ಎದ್ದು. ಯಪ್ಪ, ಅಂದರೆ ಎಕ್ಸ್ಫಾಲಿಯೇಷನ್ ಅಂತ ಕರೀತಾರಲ್ಲ, ಹಳೆ ಸ್ಕಿನ್ನೆಲ್ಲ ದೇಹದಿಂದ ತೆಗಿತಾರೆ ಇವಾಗ. ಪಳ ಆಮೇಲೆ ಹೊಳಿತೀನಿ. ಉರಿತಾ ಇದೆ ಇವಾಗ. ಇದೆಲ್ಲ ಸ್ಕಿನ್ ಹೋಗಿರೋದು. ಇವಾಗ ಸಾಬೂನ್ ಹಚ್ಚೋ ಸಮಯ. ಎಲ್ಲ ಏನೇನಿತ್ತೋ ಸ್ಕಿನ್ ಎಲ್ಲ ಕಿತ್ತಾಕ್ಬಿಟ್ರು ದೇಹದಿಂದ. ಕೆಂಪಾಗ್ಬಿಟ್ಟಿದೆ ನೋಡಿ, ಕೆಂಪಿಗೆ
ಒಳ್ಳೆ ಅನುಭವ, ಸೂಪರ್ ಅನುಭವ. ಹೊರ ದೇಶದಲ್ಲಿ ಬಂದು ಈ ಥರ ಲೋಕಲ್ ಅನುಭವ ಪಡೆಯೋದಿದೆಯಲ್ಲ, ಬಹಳ ಅಪರೂಪ ಮತ್ತು ಅದ್ಭುತ. ಜೀವನ ಒಂದು ಅನುಭವಗಳ ಸರಮಾಲೆ ಅಂತ ಅಂದ್ಕೊಂಡ್ರೆ, ಆ ಸರಮಾಲೆಗಳಲ್ಲಿ ಎಂತಹ ವಿಶಿಷ್ಟ ಅನುಭವಗಳನ್ನ ಪಡೆಯುವಂತಹ ಅವಕಾಶ ಸಿಕ್ಕಿದೆ. ಈಗಷ್ಟೇ ಹಮಾಮ್ ಮಾಡಿಕೊಂಡು ಇಲ್ಲಿಯ ಲೋಕಲ್ ಬಾಯ್ಸ್ ಜೊತೆಗೆ ಚಿಲ್ ಮಾಡಿ ಇಲ್ಲಿಯ ಯಂಗ್ಸ್ಟರ್ಸ್ ಹೆಂಗಿರ್ತಾರೆ ಅಂತ ನೋಡಿದೆ. ಇದು ಸ್ವಲ್ಪ ಹೈ ಲೈಫು, ಅಂದರೆ ಇಲ್ಲಿ ಮಿಕ್ಕಿದವ್ರನ್ನ ನೋಡಿದ್ವಲ್ಲ ಅವ್ರಿಗಿಂತ ಇವರು ಸ್ವಲ್ಪ ಹೈ ಲೈಫಲ್ಲಿ ಬದುಕ್ತಾ ಇರುವಂತಹ ಜನ. ಇಲ್ಲಿನ ಲೋಕಲ್ ಫಲಾಫಲ್ ಅಂಗಡಿಗಳಲ್ಲಿ ತರಕಾರಿಗಳನ್ನು, ಸಲಾಡನ್ನು, ಚಟ್ನಿಗಳನ್ನು ಯಾವ ರೇಂಜಿಗೆ ಜೋಡಿಸಿ ಕೊಡ್ತಾರೆ ಅಂತ ನೋಡಿ. ಒಂದು ಫಲಾಫಲ್ ತೊಗೊಂಡ್ರೆ ಎಲ್ಲ ಹಾಕೋಬೋದು. ಗುಡ್. ಹೌ ಆರ್ ಯು ನೋಡಿ? ಓ, ಹಿಂದೂಸ್ತಾನ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೊ ಮಚ್. ಸೊ ಇದನ್ನು ಹಮ್ಮಸ್ಸಲ್ಲಿ ಹಾಕೊಂಡು ಎದ್ಕೊಂಡು ಹೋಗ್ಬೋದು. ಹಿಂದೂಸ್ತಾನ್ ಅಂದರೆ ಅಥವಾ ಇಂಡಿಯಾ ಅಂದರೆ ಅಷ್ಟು ಮರ್ಯಾದೆ ಕೊಡ್ತಾರೆ ಇಲ್ಲಿ ಜನಗಳು. ಅದೇ ಪಾಕಿಸ್ತಾನ ಅಂದರೆ ಯಾರೋ ಅಷ್ಟು ಹೆಚ್ಚಾಗಿ ಇಷ್ಟಪಡಲ್ಲ ಈ ಕಡೆ. ಬ್ರದರ್ನ ಕೇಳ್ತಾ ಇದ್ದೀನಿ, ಹಿಂದ ಪಾಕಿಸ್ತಾನ ಅಂತ. ಅವ್ರು ಹೇಳ್ತಾರೆ ನೋಡಿ ಇವಾಗ. ಬ್ರದರ್, ಹಿಂದ್ ಪಾಕಿಸ್ತಾನ್? ಹಿಂದ್ ಪಾಕಿಸ್ತಾನ್. ಪಾಕಿಸ್ತಾನ ಅಂದ್ರೆ ಅಷ್ಟು ಇಷ್ಟ ಅಲ್ವತ್ತು ಅವ್ರಿಗೆ. ನೋಡಿ ನಮ್ಮ ಅಹಮದ್ ಬಾಯ್ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ನಮ್ಮನ್ನ ಅಂತ. ಥ್ಯಾಂಕ್ ಯು, ಶುಕ್ರನ್. ಸೊ ಒಂದು ಚಿಕ್ಕದಾಗಿ ಬಿಯರ್ ಟ್ರಿಮ್ಮಿಂಗು ಎಲ್ಲ ಮಾಡಿಸ್ದೆ. ಬಹಳ ಇಂಟ್ರೆಸ್ಟ್ ಕೊಟ್ಟು, ಬಹಳ ಪ್ರೀತಿ ಕೊಟ್ಟು, ಎಷ್ಟು ಟೈಮ್ ತೊಗೊಂಡು ನಾಜೂಕಾಗಿ ಮಾಡಿದ್ರು. ನಾನು ಬೇಗ ಮಾಡಿ ಅಂದ್ರೂ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಮಾಡಿದ್ರು. ಸೂಪರ್. ಮೊಸೂಲಲ್ಲಿ ಐಸ್ ಕ್ರೀಮ್ ಬಹಳ ಫೇಮಸ್ಸು. ಯಾವ ರೀತಿ ಐಸ್ ಕ್ರೀಮ್ ಇಟ್ಟಿದ್ದಾರೆ ನೋಡಿ. ಎಲ್ಲದಕ್ಕಿಂತ ಫೇಮಸ್ ಅಲ್ಲಿದೆ ನೋಡಿ, ಪಿಸ್ತಾ ಐಸ್ ಕ್ರೀಮು. ರಿಯಲ್ ಪಿಸ್ತಾ ಸುರಿದಿರ್ತಾರೆ, ಅದರಲ್ಲಿ ಮಾಡಿರ್ತಾರೆ. ಇವೆಲ್ಲ ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲೇವರ್ಸು, ಆದರೆ ಅದು ನ್ಯಾಚುರಲ್ ಫ್ಲೇವರು. ಸೊ ಪಿಸ್ತಾ ಟ್ರೈ ಮಾಡ್ತೀನಿ. ಕೆಲಸ ಮಾಡ್ತಿರೋಂಥ ಹುಡುಗ ನೋಡಿ, ಒಂದು 10 ವರ್ಷದ ಹುಡುಗ, ಐಸ್ ಕ್ರೀಮ್ ಅಂಗಡಿ ನೋಡ್ಕೋತಾ ಇದ್ದಾನೆ ನೋಡಿ. ಚಿಕ್ಕ ಹುಡುಗ ಏನೋ ಚಾಕ್ಲೇಟ್ ಮಾಡ್ತಾ ಇದ್ದಾನೆ. ಬೇಜಾರಾಗುತ್ತೆ ನೋಡಿದ್ರೆ. ಓದೋ ವಯಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಕೊಟ್ಟ ನೋಡಿ ಐಸ್ ಕ್ರೀಮು, ಪಿಸ್ತಾ ಐಸ್ ಕ್ರೀಮ್. ಥ್ಯಾಂಕ್ ಯು, ಶುಕ್ರನ್. ಯಾವುದೋ ಒಂದು ಹೋಟ್ಲು ಮುಂದೆ ಬಂದಿದ್ದೀವಿ. ಯಾವ ರೇಂಜಿಗೆ ಪಾತ್ರೆ ಇದೆ ಅಂತ ನೋಡಿ. ಏನೋ ಕರಿಗಳು, ಗ್ರೇವಿಗಳು, ಕೀಮಾ ಬಾಲು. ವಾಟ್ ಈಸ್ ದಿಸ್ ನೇಮ್? Oh, good brother, you. ಬ್ರದರ್ ಕೇಳ್ತಾ ಇದ್ದಾರೆ, ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಏನು ಯುದ್ಧ ನಡೀತಾ ಇದೆ ಅಂತ. ನೋ ವಾರ್, ನೋ ವಾರ್, ಬಟ್ ದೇರ್ ವಿಲ್ ಬಿ ವಾರ್. ನೌ ದೇರ್ ಇಸ್ ನೋ ವಾರ್, ವೆರಿ ಸೂನ್ ವಾರ್, ವೆರಿ ಸೂನ್. ಪ್ರಾಬ್ಲಮ್. Pakistan come India, kill tourist, innocent tourist, musafir. So India come. India هددت No Problem? Oh, 30 people kill. 30 people. India. يقول لك بالشواب يعني يقول لك اكو مشكله يقول مسافر. ترويست हाँ, मुसाफिर kill पाकिस्तान. مسافر يقول لك مسافر شو اسمه هندي قتل شو اسمه Hindi. ايه قتل India. كل انديا India. Yeah. 30 people. So India now angry. Now war. Begin. Yes. Start. Yes. So ಹೆಂಗೆ ಕಡ್ದು ಬಿಸಾಕಿದ್ದಾರೆ ಇವರು ಮಾಂಸನ, ಅದೇ ಥರ ಕಡ್ದು ಬಿಸಾಕ್ತೀವಿ ಪಾಕಿಸ್ತಾನವನ್ನು. ಬಿಡಿದು ಬ್ರೆಡ್ ಯಾವ ಥರ ಇಟ್ಕೊಂಡಿದ್ದಾರೆ ಅಂತ. ಸೊ ಇದ್ರ ಮೇಲೆ ಗ್ರೇವಿ ಹಾಕ್ಸ್ಕೊತಾರೆಲ್ಲ. ಓಕೆ, ಬ್ರೆಡ್ ಗ್ರೇವಿ.
ಹಾಂ ನೋಡಿ ಇವ್ರು ಕೊಟ್ಟರೆ ಎಲ್ಲ ಗ್ರೇವಿ ಹಾಕಿ ಕೊಡ್ತಾರೆ. ಅನ್ನ ಅದ್ರ ಮೇಲೆ ಏನೇನೇನೋ ಹಾಕಿ ಗ್ರೇವಿ ಎಲ್ಲ ಹಾಕಿ ತುಂಬಿಸ್ತಾ ಇದ್ದಾರೆ. ಎಸ್ ಬ್ರೋ, ನೋಡಿ ಇದನ್ನು ಕೊಟ್ಟರೆ ತುಂಬಿಸ್ಕೊಡ್ತಾರೆ. ವೆರಿ ಗುಡ್. ಇದೊಂಥರ ವಿಚಿತ್ರ. ರೊಟ್ಟಿ ಪೀಸನ್ನ ಹಿಂಗೆ ಕೊಡ್ತಾರೆ, ಅದ್ರ ಮೇಲೆ ಇವರು ಗ್ರೇವಿ ಹಾಕ್ತಾರೆ, ಅದ್ರ ಮೇಲೆ ಮಾಂಸ ಹಾಕ್ತಾರೆ, ತರಕಾರಿ ಹಾಕ್ತಾರೆ, ಎಲ್ಲನೂ ಒಟ್ಟಿಗೆ ಹಾಕಿ ಕೊಡ್ತಾರೆ. ಒಳಗೆ ನೆನೆಸಿ 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 ಅದನ್ನು ಒಂಥರ ಆ ಗ್ರೇವಿಲಿ ನೆಂದು ಬೆಂದು ಕುದ್ದು ಕಾದು ಅದಾದ್ಮೇಲೆ ತಿಂತಾರೆ. ನೋಡಿ ಇದಾದ್ಮೇಲೆ ಅನ್ನ ಹಾಕ್ತಾರೆ ಇದ್ರ ಮೇಲೆ. ಇವರು ರೊಟ್ಟಿ ಮತ್ತು ಅನ್ನನ ಒಟ್ಟಿಗೆ ತಿನ್ನುವಂತಹ ಅಭ್ಯಾಸ ಇರೋರು. ನೋಡಿ ಅಲ್ಲಿ ಹೋಗಿದ್ರು, ಆ ಅನ್ನದ ಜಾಗದಲ್ಲಿ ಅದ್ರ ಮೇಲೆ ಅನ್ನ ಹಾಕ್ತಾರೆ. ಇವಾಗ ಈ ಥರ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಅನ್ನ ತೊಗೊಂಬಂದು ಮತ್ತೆ ಇವಾಗ ಗ್ರೇವಿ ಹಾಕ್ತಾರೆ, ಮತ್ತೆ ಮಾಂಸ ಹಾಕ್ತಾರೆ. ಇದು ಲ್ಯಾಂಬ್, ಇದು ಶೀಪ್ ಮಾಂಸ, ಗ್ರೇವಿ ಹಾಕೊಂಡ್ರು. ಸೊ ಈ ಥರ ನೋಡಿ ಎಲ್ಲ ಕ್ಯೂವಲ್ಲಿ ನಿಂತಿದ್ದಾರೆ. 1 2 3 4 5 6 ಯಾವುದೋ ಫೇಮಸ್ ರೆಸ್ಟೋರೆಂಟ್ ಇದು. ಆಚೆ ಕಡೆನೇ ಪಾತ್ರೆ ನೇತಾಕ್ಬಿಟ್ಟಿದ್ದಾರೆ. ಗುಡ್ ಗುಡ್ ಗುಡ್. ನಾನು ಸ್ವಲ್ಪ ಅನ್ನ ಮತ್ತು ಗ್ರೇವಿ ಹಾಕ್ಸ್ಕೊಂಡು ತಿಂತೀನಿ, ಚೆನ್ನಾಗಿರುತ್ತೆ. ಸೊ ಈಗ ನಾನು ಊಟ ತೊಗೊಂಡೆ. ಇಲ್ಲಿ ನೋಡಿ ಹೆಂಗೆ ಬಾರಿಸ್ತಾ ಇದ್ದಾರೆ, ಎಲ್ಲರೂ ಹಾಕೊಂಡು ಬಡದು ಬಾಯಿಸ್ತಾ ಇದ್ದಾರೆ. ಎಲ್ಲರೂ ಊಟ ಬಾರಿಸ್ತಾ ಇದ್ದಾರೆ. ಇಲ್ಲಿ ಇಲ್ಲಿ ಎಲ್ಲೆಲ್ಲೂ ಊಟ ಮಾಡ್ತಾ ಇದ್ದಾರೆ. ನಾನು ಇದು ಬೇಡ, ನನಗಿದು ರೊಟ್ಟಿ, ಥ್ಯಾಂಕ್ ಯು. ಸೊ ಇವಾಗ ರಾತ್ರಿಯ ಊಟ ಸ್ವಲ್ಪ ಅನ್ನ ಮತ್ತು ಮಟನ್ ಗ್ರೇವಿ. ಇಲ್ಲಿ ಸಲಾಡು, ಉಪ್ಪಿನಕಾಯಿ, ನಿಂಬೆ ಹುಳಿ ರಸ, ಸಾಸು, ನೀರು ತಂದಿಟ್ರು ಬ್ರದರು, ಥ್ಯಾಂಕ್ ಯು. ಸೊ ಎಲ್ಲ ಫೆಸಿಲಿಟಿ ಕೊಡ್ತಾರೆ ಊಟಕ್ಕೆ. ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ಇವತ್ತವರೆಗೂ ಇರಾಕಲ್ಲಿ ತಿಂದಿರೋ ಬೆಸ್ಟ್ ಊಟ ಇದು. ಏನು ಅದ್ಭುತವಾಗಿದೆ ಗ್ರೇವಿ ಅಂದರೆ, ಒಳ್ಳೆ ಸೂಪ್ ಥರ ಇದೆ. ಆ ಸೂಪ್ನ ಅನ್ನದ ಮೇಲೆ ಹಾಕ್ಕೊಂಡು ಎಂಜಾಯ್ ಮಾಡ್ತಿರೋ ಫೀಲಿಂಗ್ ಇದೆಯಲ್ಲ, ಅದ್ಭುತ ರೀ. ಸತ್ಯವಾಗಿ ಹೇಳ್ತಾ ಇದ್ದೀನಿ, ಅನ್ನ ಜೊತೆ ಕಲಿಸ್ಕೊಂಡು ತಿಂತಾ ಇದ್ರೆ ಆಹಾ. ನಮ್ಮ ಬೆಂಗಳೂರು ರಾಜಣ್ಣ ಹೋಟ್ಲು ನೆನಪಾಗ್ತಾ ಇದೆ. ಇಲ್ಲೂ ಅಷ್ಟೇ ಬಾಯ್ಸ್ ಎಲ್ಲ ಬಾರಿಸ್ತಾ ಇದ್ದಾರೆ ಹಾಕೊಂಡು ರಪ್ಪ 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 ಅಂತ. ಆಮೇಲೆ ಎಲ್ಲರೂ ವೆಲ್ಕಮ್ ವೆಲ್ಕಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೊಸೂಲ್ನಲ್ಲಿ ಒಂದು ಸುಂದರ ಸಂಜೆ. ನಾವಿದ್ದೀವಿ ಒಂದು ಸಾಂಪ್ರದಾಯಿಕ ಮೊಸೂಲ್ ಮನೆಯಲ್ಲಿ. ಇಡೀ ಸಿಟಿನೇ ಬಾಂಬ್ ಹಾಕಿ ಎಗರೋಗಿತ್ತು. ಆದರೆ ಫೈನಲಿ ಎಲ್ಲೋ ಒಂದು ಕಡೆ ಒಂಚೂರು ಎಲ್ಲ ಸರಿ ಮಾಡ್ತಾ ಇದ್ದಾರೆ. ಯುನೆಸ್ಕೋ ಹಾಗೆ ಸಾಕಷ್ಟು ಬೇರೆ ಬೇರೆ ಆರ್ಗನೈಸೇಷನ್ಸು ಮತ್ತೆ ದುಡ್ಡು ಹಾಕಿ ಮತ್ತೆ ಫಂಡ್ಸ್ ಕೊಟ್ಟು ಈ ಒಂದು ಜಾಗವನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಸಂಗೀತದ ರಸಸಂಜೆ ನಡೀತದೆ ಕೆಳಗಡೆ, ನೋಡ್ಬೋದು ನೀವು. ಟ್ರೆಡಿಷ್ನಲ್ ಮೊಸೂಲ್ ಮನೆ ಎಷ್ಟು ಚೆನ್ನಾಗಿದೆ ಅಂತ. ಈ ಜಾಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಮಾಡಿರ್ತಾರೆ. ಬೇಸ್ಮೆಂಟು ಮೇಲ್ಗಡೆಗಿಂತ ಒಂದು 8 ರಿಂದ 10 ಡಿಗ್ರಿ ತಣ್ಣಗಿದೆ ಇಲ್ಲಿ. ಸಮ್ಮರ್ಸಲ್ಲಿ ಜನಗಳು ಮಲಗುವಂತಹ ಜಾಗ ಇದು. ವಿಂಟರ್ಸಲ್ಲಿ ಕೂಡ ಇದೇ ಜಾಗದಲ್ಲಿ ಜನಗಳು ಮಲ್ಕೋತಾರೆ. ಯಾಕೆ ಅಂದರೆ ಇಲ್ಲಿ ವಿಂಟರ್ಸಲ್ಲಿ ಬೆಚ್ಚಗಿರುತ್ತಂತೆ. ಸೊ ಅದಕ್ಕೋಸ್ಕರನೇ ಈ ಜಾಗವನ್ನು ಬೇಸ್ಮೆಂಟ್ನ ಮಾಡಿರೋದು. Hello brother, how are you? No. ನೋಡಿ ರೋಡಲ್ಲೂ ಈ ಥರ ಎಲ್ಲ ಕಡೆನೂ ಕಾಫಿ ಮಾರ್ತಾ ಇರ್ತಾರೆ. ಆ ಪಾತ್ರೆಯಿಂದ ಸುರಿದು ಕೊಡ್ತಾರೆ.
You have to take money, okay? I pay you money, okay? No, No. no money. I give you money. No money. Why no money? No. No. Huh? No money. ألف عافية. Thank you, bro. I like your dress. Sweet. Okay. What is your name? My name is عبد الرحمن. Huh? My name is عبد الرحمن. Abdurrahman. عبد الرحمن. Okay. All the best for your business. ಗನ್ ಇಟ್ಕೊಳ್ಳೋ ಜಾಗದಲ್ಲಿ ಸಿಗರೆಟ್ ಇಟ್ಕೊಂಡಿದ್ದಾರೆ, ಗನ್ ಇಟ್ಕೊಳ್ಳೋ ಜಾಗದಲ್ಲಿ ಟೀ ಕಪ್ ಇಟ್ಕೊಂಡಿದ್ದಾರೆ. ವೆರಿ ಗುಡ್. ಸಿ ಯು ಹಬೀಬಿ. ರೋಡಲ್ಲಿ ಹುಡುಗರು ಹೆಂಗ್ ವೀಲಿಂಗ್ ಮಾಡ್ಕೊಂಡು ಸೈಕಲ್ ಬರ್ತಾರೆ ನೋಡಿ. ಮೊಸೂಲ್ ಸಂಜೆಗಳು. ವೆರಿ ಗುಡ್. ಮೊಸೂಲ್ನ ಅತ್ಯಂತ ಪ್ರಿಯವಾದ ಸಿಹಿಯ ಅಂಗಡಿ. ಈ ಒಂದು ಸಿಹಿಯ ಹೆಸರು ಮಹಲ್ ನಬಿ ಅಂದ್ಬಿಟ್ಟು ನಮ್ಮ ಬ್ರದರ್ ಇವಾಗ ತೋರಿಸ್ತಾರೆ ಹೇಗಿರುತ್ತೆ ಸಿಹಿ ಹೆಂಗೆ ಮಾಡ್ತಾರೆ ಅಂತ. ಇದು ಕೋಕೋನಟ್ ಅಥವಾ ತೆಂಗಿನಕಾಯಿಯಿಂದ ಮಾಡುವಂತಹ ಒಂದು ಸಿಹಿ. ಬನ್ನಿ ಒಳಗೆ ಹೋಗಿ ಅಂಗಡಿಯಲ್ಲಿ ನೋಡ್ಕೊಂಬರೋಣ ಹೇಗಿದೆ ಅಂತ. ಬ್ರೋ ಎಲ್ಲ يلا ಎಲ್ಲ ಬ್ರೋ ಔಟ್ يلا مهلبي ಮಹಲ್ಲಬಿ. ಸೊ ಮಹಲ್ಲಬಿಯ ಸವಿಯನ್ನು ಎಲ್ಲರೂ ಸವಿತಾ ಇದ್ದಾರೆ. ಫುಲ್ಲು ಡಿಮ್ಯಾಂಡ್ ಇದೆ, ಎಲ್ಲರೂ ಕಾಯ್ತಾ ನಿಂತಿದ್ದಾರೆ. ಮತ್ತು ಸಾಕಷ್ಟು ಜ್ಯೂಸ್ಗಳನ್ನ ಕೂಡ ನೋಡ್ಬೋದು. ನೋಡಿ ಎಷ್ಟು ಜೋಡಿಸಿಯಾರಲ್ಲಿ. ವಾಟ್ ಈಸ್ ದಿಸ್ ಜ್ಯೂಸ್ ಅಬೌಟ್? ಆಲ್ ದ ಜ್ಯೂಸಸ್ ಕಲರ್ ಕಲರ್ ಕಲರ್. orange banana. ವೈ ಲೈಕ್ ಎನಿಥಿಂಗ್ ಸ್ಪೆಷಲ್ ಅಬೌಟ್ ದ್ಯಾಟ್? Yes, original. They keep it in the bottles and they sell for people. It is like original juice, not Natural one. sugar added, no sugar added. No, no, no. But in this one, the first one, they added sugar. That is orange, Yes, orange, pomegranate, pomegranate, green color. banana. Oh, Yellow, it's lemon. okay. They make it like this. Okay, Mahallabi. ಅಲ್ಲಿ ನೋಡಿ ಕಾಣಿಸ್ತಿದೆಯಾ ಹೇಗೆ ಪಿಸ್ತಾಲಿ ಮೇಲ್ಗಡೆ ಸುರಿದಿದ್ದಾರೆ ಪಿಸ್ತಾನ. ಇಲ್ಲೆಲ್ಲೋ ಇಟ್ಟಿದ್ದಾರೆ. ಮಹಲ್ಲಬಿ ಟ್ರೂ. ಸೊ ಮಹಲ್ಲಬಿ ಬರ್ತಾ ಇದೆ ನಮ್ಮ ಕೈಗೆ ಇವಾಗ. ನೋಡಿ ಹೆಂಗಿದೆ ನೋಡ್ರಿ. ಆಹಾ ಆಹಾ ಆಹಾ. Thank you. ಫಾರ್ ಹಿಮ್ ಒನ್ ಮೋರ್. It's only one for both of us. ಓಕೆ. ಸಿಕ್ಕಾಪಟ್ಟೆ ಫೇಮಸ್ ಇದು. الثاني يحطها في الست ابطال، يشيل الران، يحط هدف التعادل، هذا اشمل اهدافي. فايوه هدف عشانكم واشملها. نعم هذه خدمه ياخذ قوه كره ثابته واكروبات يسجل الهدف الاروع للفرايس، ولكن ككره هذا في عين احلام. 2-2 البنصليد لقاء مشمول وكوتي اوت. أنا هيك تلعب في الشوط الأول. الاختبار الإيطالي، الاختبار الميلاني، فشل في برشلونة دفاعا وتفوق في هجوما. أنا بقول لكم هذا فريق ممكن ياكل 5 أهداف ويرجع لك 6.